ಇದು ಪ್ರಬೋಧಿನಿ ಗುರುಕುಲ ಬೆಂಗಳೂರಿನಿಂದ 320 ಕಿಲೋಮೀಟರ್ ದೂರದಲ್ಲಿದೆ. ಇದು ಚಿಕ್ಕಮಗಳೂರು ಜಿಲ್ಲೆಯ ಹರಿಹರಪುರದಲ್ಲಿ ಚಿತ್ರಕೂಟದ ತುಂಗಾ ನದಿ ತೀರದಲ್ಲಿದೆ. 1979ರಲ್ಲಿ ಸ್ಥಾಪನೆಯಾಗಿದೆ. ಚಿಟಿ ಮಳೆ ಬೀಳ್ತಾ ಇದೆ. ತುಂಬ ಚೆನ್ನಾಗಿದೆ ವಾತಾವರಣ. ಊಟಗಳಾಯಿತು. ಸೂಪರ್. ಫಸ್ಟ್ ಏನಂತ ಇಲ್ಲ ಬೇರೆ ಬೆಂಗಳೂರಲ್ಲಿ ಆ ಬೆಂಗಳೂರಲ್ಲಿ ಬೇಕಾದ್ರೆ ಹೋಗ್ಬೋದು. ಆದ್ಮೇಲೆ ಇಲ್ಲೂ ಬೇಕಾದ್ರೆ ಇಲ್ಲಿ ಗಣೇಶ ಶಿವ ಮತ್ತೆ ಶಿವ ದುರ್ಗೆ ಗಣೇಶ ಅಂಬಿಕಾ 15 ದಿನಕ್ಕೊಂದ್ಸತಿ ಪ್ರತಿದಿನ ಅಲ್ಲ 15 ಹುಣ್ಣಿಮೆ ಮಾಡ್ತಾರೆ. ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೆ ಒಂದ್ಸರಿ ಅಂದ್ರೆ ಒಂದು ತಿಂಗಳಿಗೆ ಒಂದ್ಸರಿ. ಗುರುಕುಲದಲ್ಲಿ ಸಂಡೇ ಭಾನುವಾರ ರಜೆ ಇರಲ್ಲ. ತಿಥಿ ಪ್ರಕಾರ ಹುಣ್ಣಿಮೆ ಅಮಾವಾಸ್ಯೆ ಭಾರತೀಯ ಪದ್ಧತಿ. ಯಾವುದೂ ಇಂಗ್ಲಿಷ್ ಪದ್ಧತಿ ಇಲ್ಲ. ಎಲ್ಲ ಅಮಾವಾಸ್ಯೆ ಹುಣ್ಣಿಮೆ ರಾಶಿ ಈ ಮೊದ್ಲು ಏನ್ ಬೆಳೆದ್ರಿ? ರಾಗಿ ಮತ್ತೆ ಇದು ರಾಗಿ ಸ್ವಲ್ಪ ಬರಂಗಿಲ್ಲ. ರಾಗಿ ಇರೋ ಬೆಳಕ್ ಬರಂಗಿಲ್ಲ. ರಾಗಿ ಅಲ್ಲೊಂದು ಪಾಠ ಹೇಳ್ತಾ ಇರ್ತವೆ. ಅದು ಬರೀ ಬಿದಿರಿಂದ ಅಲ್ಲಿ ಬರೀ ಪಾಠ ಮಾಡ್ತಾರ ನಿಮ್ಗೆ? ಇರ್ತಲ್ಲ ಆ ಕ್ಲಾಸ್ ನೋಡಿ ಮಾತ್ರ ಅಲ್ಲಿ ಈಗ ಫಸ್ಟ್ ನಾವು ಅಲ್ಲಿ ವೇದಾಭ್ಯಾಸ ಮಾಡೋದು ಮಾತ್ರ ಅಲ್ಲಿ. ಎಲ್ಲಾ ಕ್ಲಾಸ್ನವರು ಅಲ್ಲೇ ವೇದಾಭ್ಯಾಸ ಮಾಡೋದು. ನಾವೊಂದು ಇವನೊಂದು ಬೇರೆ ಬೇರೆ ಕ್ಲಾಸ್ ಅವಾಗ ನಾನು ಶ್ರದ್ಧಾಗಳು ಪಾಠ ಹೋಗ್ತೀನಿ. ನಮ್ ನಾವಲ್ಲೋ ಎಲ್ಲ ಬಂದು ಓದ್ತೀರಿ ಎಲ್ಲ ನಿಮ್ಮ ಅಭ್ಯಾಸಕ್ಕೆ ಸಂಬಂಧಪಟ್ಟಿದ್ದೇ ಇರುತ್ತೆ. ಮಹಾಭಾರತ ರಾಮಾಯಣ ರಚಿಸಿದರೆ ಎಲ್ಲ ಪುಸ್ತಕ ಇದೆ. ಬಗ್ಗೆ ತಂದ್ರೆ ಅದಕ್ಕೆ ಸುಮಾರು 20-30 ಪುಸ್ತಕ ಸೂರ್ಯನ ಬಗ್ಗೆ ಇದೇನಪ್ಪ ಇದು? ಅಕ್ಷತ ಏನಾಯ್ತು? ಕಷ್ಟ ಅನ್ಸುತ್ತೆ ಮಾಡಕ್ ಕಷ್ಟ ಅನ್ಸುತ್ತೆ ನಿಮ್ಗೆ? ಚಿನ್ಮಯ್ಯ ಅಡಿಗೆ ಮಾಡಕ್ಕೆ ಕಡ್ಲೆಗಳನ್ನ ಬಳಸಲ್ಲ. ಗೇರ್ಸಿಪ್ಪೆ ನಾವು ತೆಂಗಿನ ಸೊಪ್ಪು ಪ್ರಬೋಧಿನಿ ಶಾಲೆ ಸಂಸ್ಕೃತ ಗುರುಕುಲದಿಂದ ನಡ್ಕೊಂಡು ಬರ್ತಾ ಇದ್ದೀರಿ. ಇಲ್ಲಿ ಸೇತುವೆ ಇದೆಯಂತೆ, ನೋಡೋದಕ್ಕೆ ಹೋಗ್ತಾ ಇದ್ದೀರಿ. ಮಠಕ್ಕೆ ಸೇತುವೆ ಇದೆಯಂತೆ.